ಮಿತ್ರರೇ ನಮಸ್ಕಾರ. ಮಿತ್ರರೇ, 2024ರಲ್ಲಿ ನರೇಂದ್ರ ಮೋದಿ ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ರೂಪುಗೊಂಡಂತಹ ಕೂಟವೇ INDIA ಕೂಟ. ನಿಮಗೆಲ್ಲ ಗೊತ್ತೇ ಇದೆ ಅವರು ಯಾವ ರೀತಿಯಾದಂತಹ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಈ ಬಾರಿ ನರೇಂದ್ರ ಮೋದಿ ಅವರನ್ನ ಸೋಲಿಸ್ತೀವಿ ಅಂತ ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ರು ಎಲ್ಲ ನಿಮಗೆ ಗೊತ್ತು. ಒಂದು ಸಣ್ಣದಾಗಿ ಯಶಸ್ಸು ಸಿಕ್ಕಿತ್ತು. ಅದೇನು ಕೇಳಿದ್ರೆ ಬಿಜೆಪಿಯನ್ನ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವುದನ್ನ ತಪ್ಪಿಸಿತ್ತು. ಅಂದ್ರೆ ಬಿಜೆಪಿಯನ್ನ 240ಕ್ಕೆ ತಂದು ನಿಲ್ಲಿಸಿದ್ದೇ INDIA ಕೂಟದ ಸಾಧನೆ. ಆದ್ರೆ ಮಿತ್ರರೇ, ಇದು ಹೆಚ್ಚು ಕಾಲ ಮುಂದುವರಿಯೋದಿಲ್ಲ. ಈ INDIA ಕೂಟ ಈಗ ಕಾಂಗ್ರೆಸ್ ಅನ್ನೇ ಮುಗಿಸೋದಕ್ಕೆ ಹೊರಟಿದೆಯಾ ಅನ್ನುವಂತ ಅನುಮಾನಕ್ಕೆ ಕಾರಣವಾಗಿದೆ. ಯಾಕೆ ಅಂತಂದ್ರೆ ಒಂದಾದ ಮೇಲೆ ಒಂದರಂತೆ INDIA ಕೂಟದ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಮೇಲೆ ಗದಾಪ್ರಹಾರ ಮಾಡೋದಕ್ಕೆ ಶುರು ಮಾಡಿದವೆ. ನಿಮಗೆಲ್ಲ ಗೊತ್ತು, ಕಾಂಗ್ರೆಸ್ ಸದ್ಯ ಕೇಂದ್ರ ಸರ್ಕಾರದ ಮೇಲೆ ಒಂದು ದೊಡ್ಡ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿತ್ತು. EVM ಬೇಡ, ಬ್ಯಾಲೆಟ್ ಪೇಪರ್ ಅನ್ನ ಈ ದೇಶದಲ್ಲಿ ಪುನಃ ಸ್ಥಾಪನೆ ಮಾಡಬೇಕು, EVM ಅನ್ನ ರದ್ದು ಮಾಡಬೇಕು. ಇದನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ರು, ರಾಜ್ಯ ಮಟ್ಟದ ನಾಯಕರು ಹೇಳ್ತಾ ಇದ್ರು. ಪ್ರಿಯಾಂಕಾ ಗಾಂಧಿ ತನ್ನ ಚೊಚ್ಚಲ ಸಂಸತ್ ಭಾಷಣದಲ್ಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಮಿತ್ರರೇ, ಈಗ ಇದರ ವಿರುದ್ಧ INDIA ಕೂಟದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಮೊದಲನೇದಾಗಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಅದಾಗ್ತಿದ್ದ ಹಾಗೆ TMC, INDIA ಕೂಟದ ಪ್ರಮುಖ ಭಾಗವಾಗಿರುವಂತಹ TMCಯೂ ಕೂಡ EVM ವಿಚಾರದಲ್ಲಿ ಯೂ ಟರ್ನ್ ಹೊಡೆದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದಾದಂತಹ ಆಘಾತವನ್ನು ಕೊಟ್ಟಿದೆ. ಅಲ್ಲಿಗೆ ಮಿತ್ರರೇ, ಕಾಂಗ್ರೆಸ್ ಪಕ್ಷದ EVM ಟೂಲ್ ಕಿಟ್ ಏನಿತ್ತಲ್ಲ, ಇದು ಸರ್ವನಾಶ ಆಗಿ ಹೋಗಿದೆ. ಹಾಗಾದ್ರೆ ಏನಿದು ವಿಚಾರ? ಯಾಕೋಸ್ಕರವಾಗಿ ಮಮತಾ ಬ್ಯಾನರ್ಜಿ ಪಕ್ಷ ಈಗ EVM ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದೆ? ಒಮರ್ ಅಬ್ದುಲ್ಲಾ EVM ಪರವಾಗಿ ಮಾತನಾಡೋದಕ್ಕೆ ಏನ್ ಕಾರಣ? ಇದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಹಿನ್ನಡೆ ಆಗುತ್ತೆ? ಈ ರಾಜಕೀಯ ಬೆಳವಣಿಗೆಗೆಲ್ಲ ಏನ್ ಕಾರಣ? ಏನಾದ್ರೂ ಒಳ ಅರ್ಥಗಳು ಇರಬೇಕಲ್ವಾ ಅಂತ ನಿಮಗೊಂದು ಪ್ರಶ್ನೆ ಬಂದಿರುತ್ತಲ್ವಾ? ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಬಹುತೇಕರು ಅಂದುಕೊಂಡಿದ್ರು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಅಂತೂ ಕನಸು ಕಾಣ್ತಾ ಇತ್ತು. ಯಾರನ್ನ ಮುಖ್ಯಮಂತ್ರಿ ಮಾಡೋದು, ಉದ್ಧವ್ ಠಾಕ್ರೆಯನ್ನ ಬದಿಗಿಡೋದು ಹೇಗೆ, ಶರದ್ ಪವಾರ್ ಜೊತೆಗೆ ಸೇರ್ಕೊಂಡು ನಾವೇ ಸರ್ಕಾರ ರಚನೆ ಮಾಡೋದು ಹೇಗೆ, ಹೀಗೆಲ್ಲ ಅನೇಕ ರೀತಿಯಾಗಿ ಕಾಂಗ್ರೆಸ್ ಕನಸು ಕಾಣ್ತಾ ಇತ್ತು. ಮಹಾರಾಷ್ಟ್ರವನ್ನ ಗೆದ್ದು ದೇಶ ಮಟ್ಟದಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡಬೇಕು. ನರೇಂದ್ರ ಮೋದಿಗೆ ಜನಾಭಿಪ್ರಾಯ ಇಲ್ಲ, ನರೇಂದ್ರ ಮೋದಿ ಸೋತ್ ಹೋಗ್ಬಿಟ್ರು, ನರೇಂದ್ರ ಮೋದಿ ಅಲೆ ಮುಗಿದು ಹೋಯಿತು, ಹೀಗೆಲ್ಲ ಒಂದು ಟ್ರೆಂಡ್ ಸೆಟ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಹವಣಿಸ್ತಾ ಇತ್ತು. ಅವರು ಗೆದ್ದಿದ್ದೀವಿ ಅಂತಲೇ ಭಾವಿಸಿದ್ರು. ಆದ್ರೆ ಆಘಾತ ಹಾಗೀಗಾಗಿಲ್ಲ. ಅವರು ಲೋಕಸಭೆಯಲ್ಲಿ ಗೆದ್ದಷ್ಟು ಸ್ಥಾನವನ್ನ ವಿಧಾನಸಭೆಯಲ್ಲಿ ಗೆಲ್ಲೋದಕ್ಕೂ ಕೂಡ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೇವಲ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 16 ಕ್ಷೇತ್ರಗಳು. ಅವರ ಮಹಾವಿಕಾಸ್ ಅಗಾಡಿ ಲಗಾಡಿ ಎದ್ದು ಹೋಯಿತು. ಇದಾಗ್ತಿದ್ದ ಹಾಗೆ ಕಾಂಗ್ರೆಸ್ನವರು ಆ ಸೋಲನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಇದೆಲ್ಲದಕ್ಕೂ ಕೂಡ EVM ಕಾರಣ. ನಾವೇ ಗೆಲ್ಲಬೇಕಾಗಿತ್ತು. ಹರಿಯಾಣವನ್ನ ಕೂಡ ನಾವೇ ಗೆಲ್ತಿದ್ವಿ, ಆದ್ರೆ EVM ಕಾರಣದಿಂದ ಬಿಜೆಪಿ ಗೆದ್ದಿದೆ. ಈಗ ಮಹಾರಾಷ್ಟ್ರದಲ್ಲೂ ಕೂಡ EVM ಅನ್ನ ಟ್ಯಾಂಪರಿಂಗ್ ಮಾಡಲಾಗಿದೆ. ಈ ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಕಾಂಗ್ರೆಸ್ ಪಕ್ಷ ಈ ಬಾರಿ ಮಾತ್ರ EVM ವಿಚಾರವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟುಬಿಟ್ಟಿತ್ತು. ಅದೇನು ಕೇಳಿದ್ರೆ, ಬಿಜೆಪಿ ಅವರು ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆಯೋ, ಅಂದ್ರೆ ಅವರ ಎದುರಾಳಿಯಾಗಿ, ಅಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೋಸ್ಕರವಾಗಿ EVM ಅನ್ನ ಟ್ಯಾಂಪರಿಂಗ್ ಮಾಡ್ತಾರೆ. ಎಲ್ಲಿ ಬೇರೆ ಪಕ್ಷಗಳು ಅಂದ್ರೆ ಪ್ರಾದೇಶಿಕ ಪಕ್ಷಗಳಿದಾವೋ ಅಲ್ಲಿ ಬಿಜೆಪಿಯವರು EVM ಟ್ಯಾಂಪರಿಂಗ್ ಮಾಡೋದಿಲ್ಲ. ಅಂದ್ರೆ ಈಗ ಜಾರ್ಖಂಡ್ ನಲ್ಲೂ ಕೂಡ ಹೇಮಂತ್ ಸೊರೇನ್ ಗೆದ್ರು, ಅಲ್ಲಿ EVM ಟ್ಯಾಂಪರಿಂಗ್ ಮಾಡೋದಿಲ್ಲ. ಯಾಕೆಂದ್ರೆ ದೇಶದ ಜನರಿಗೆ ಅನುಮಾನ ಬರಬಾರದು ಅಂತ ಹೇಳಿ ಈ ರೀತಿಯಾಗಿ ಒಂದು ಲೆವೆಲ್ ಪ್ಲೇಯಿಂಗ್ ಗೇಮ್ ಅನ್ನ ಮಾಡ್ತಾ ಇದೆ ಬಿಜೆಪಿ. ಹೀಗೊಂದು ಹೊಸ ವಿಚಾರವನ್ನ ಜನರ ಮುಂದಿಡೋದಕ್ಕೆ ಪ್ರಯತ್ನ ಮಾಡಿತು. ಮಿತ್ರರೇ, ಇದು ಅತಿ ದೊಡ್ಡ ಅಪಚಾರ. ಈ ದೇಶದ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣಾ ವ್ಯವಸ್ಥೆ ಏನಿದೆ ಅದಕ್ಕೆ ಅಪಚಾರ ಎಸಗುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಯಿತು. ಒಂದು ಕಡೆ ಇವರು ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಳ್ತಾರೆ, ಇನ್ನೊಂದು ಕಡೆ ಸಂವಿಧಾನದತ್ತವಾಗಿ ನಡೆಯುವಂತಹ ಎಲೆಕ್ಷನ್ ಏನಿದೆ ಅದರ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ. ಆ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಇದಿಷ್ಟಕ್ಕೆ ನಿಂತಿರಲಿಲ್ಲ ಕಾಂಗ್ರೆಸ್ನ ಅಪಪ್ರಚಾರ. ಮಲ್ಲಿಕಾರ್ಜುನ ಖರ್ಗೆ ಮಾತನಾಡ್ತಾ ಹೇಳ್ತಾರೆ, ನಾವು ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಮಾಡ್ತೀವಿ. ಭಾರತ್ ಜೋಡೋ ಯಾತ್ರೆಯನ್ನು ರಾಹುಲ್ ಗಾಂಧಿ ಮಾಡಿದ್ರಲ್ಲ, ಅದೇ ರೀತಿಯಾಗಿ EVM ವಿರುದ್ಧ ಒಂದು ಯಾತ್ರೆಯನ್ನು ಮಾಡ್ತೀವಿ. ಇಡೀ ದೇಶದಲ್ಲಿ ಜನಾಂದೋಲನ ಸೃಷ್ಟಿ ಮಾಡಿ ಮತ್ತೆ ಬ್ಯಾಲೆಟ್ ಪೇಪರ್ ಅನ್ನು ವಾಪಸ್ ತರ್ತೀವಿ, ಹೀಗೆಲ್ಲ ಘೋಷಣೆ ಮಾಡಿದ್ರು. ಮಿತ್ರರೇ, ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ವೇಗವಾಗಿ EVM ವಿರುದ್ಧವಾಗಿ ಮುನ್ನುಗ್ತಾ ಇದ್ರೂ ಕೂಡ INDIA ಕೂಟದ ಮಿತ್ರ ಪಕ್ಷಗಳು ಮಾತ್ರ ಸುಮ್ಮನೆ ಇದ್ವು. ಯಾಕೆ ಗೊತ್ತಾ? ಅವರಿಗೆ ಅಸಲಿಯತ್ತು ಗೊತ್ತಿತ್ತು. ಈಗ ಒಬ್ಬೊಬ್ಬರಾಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊದಲನೇದಾಗಿ ಒಮರ್ ಅಬ್ದುಲ್ಲಾ ಸರದಿ. ನಿಮಗೆಲ್ಲ ಗೊತ್ತು, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಇತ್ತೀಚೆಗೆ ಒಂದು ಸಂದರ್ಶನ ಕೊಡುವಂತಹ ಸಂದರ್ಭದಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ನೀವು ಸೋತಾಗ ಮಾತ್ರ EVM ಸಮಸ್ಯೆ ಆಗತ್ತೆ, ಗೆದ್ದಾಗ ನೀವು EVM ಅನ್ನ ಏನೂ ಹೇಳೋದಿಲ್ಲ. ಗೆಲುವು ನಿಮ್ಮದು, ಸೋತ್ರೆ ಮಾತ್ರ ಅದು EVMದು. ಹಾಗನ್ನೋದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಲೋಕಸಭೆಯಲ್ಲಿ 100ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ರಿ, ಆಗ ನೀವು ಸಂಭ್ರಮಿಸಿದ್ರಿ. ಯಾವುದರಿಂದ ಗೆದ್ದಿದ್ದು? EVM ನಿಂದ ಗೆದ್ದಿದ್ದು. ಹೀಗೆ ನಿಮಗೆ EVM ಬಗ್ಗೆ ಅಷ್ಟೆಲ್ಲ ಆರೋಪಗಳಿದ್ರೆ ನೀವು ಸ್ಪರ್ಧಿಸಲೇಬಾರದು. ನೀವು ಸ್ಪರ್ಧಿಸಿದ ಮೇಲೆ, ಅಂದ್ರೆ ಚುನಾವಣೆಯನ್ನ ಎದುರಿಸಿದ ಮೇಲೆ ಸೋಲು ಬಂದಂತಹ ಸಂದರ್ಭದಲ್ಲಿ EVM ಅನ್ನ ದೂಷಿಸಬಾರದು. ಹೀಗಂತ ಒಮರ್ ಅಬ್ದುಲ್ಲಾ ನೇರವಾಗಿ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ದಾರೆ. ಇದಕ್ಕೂ ಮುಂದುವರೆದವರು ಹೇಳ್ತಾರೆ, ನಾನು ಕೂಡ ಲೋಕಸಭೆಯಲ್ಲಿ ನಿಂತಿದ್ದೆ, ಸೋತೋದೆ, 2,04,000 ಅಂತರದಲ್ಲಿ ಸೋತೋದೆ. ಆಗ ನಾನು ಯಾವತ್ತೂ EVM ಅನ್ನ ದೂಷಿಸಿರಲಿಲ್ಲ. ಈಗ ನಮಗೆ ಜನ ಜಯ ಕೊಟ್ಟಿದ್ದಾರೆ.
ಜನರು ಕೊಟ್ಟಂತಹ ತೀರ್ಪನ್ನ ಮುಕ್ತವಾಗಿ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ನಾವು ಬೆಳೆಸ್ಕೊಳ್ಬೇಕು. ಹೀಗಂತ ಓಮರ್ ಅಬ್ದುಲ್ಲಾ ನೇರವಾಗಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಮಿತ್ರರೇ, ನಿಮಗೆ ನೆನಪಿರಲಿ, ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ನಡುವೆ ಕೇವಲ INDIA ಕೂಟದಲ್ಲಿ ಮೈತ್ರಿ ಇರೋದಲ್ಲ, ಜಮ್ಮು ಕಾಶ್ಮೀರದ ಸರ್ಕಾರದಲ್ಲೂ ಕೂಡ ಮೈತ್ರಿ ಇದೆ. ಈ ಬಾರಿ ಅವರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು. ಆದ್ರೆ ಓಮರ್ ಅಬ್ದುಲ್ಲಾಗೆ ಕಾಂಗ್ರೆಸ್ ಬಗ್ಗೆ ತೀವ್ರವಾಗಿ ಬೇಸರ ಆಗಿದೆ. ಯಾಕೆ ಗೊತ್ತಾ? ಜಮ್ಮು ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ಗೆದ್ದಂತಹ ಸೀಟ್ ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ 42 ಸೀಟನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ ಕೇವಲ 6 ಸೀಟನ್ನು ಮಾತ್ರ ಗೆದ್ದಿದೆ. ಕಾಂಗ್ರೆಸ್ ಅಲ್ಲಿ ಬಿಜೆಪಿಯ ವಿರುದ್ಧವಾಗಿ ಸ್ಪರ್ಧೆ ಮಾಡಿತ್ತು. ಆದರೆ ಬಿಜೆಪಿಯನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ಕೇವಲ 6 ಸೀಟನ್ನು ಗೆಲ್ಲೋದಕ್ಕೆ ಮಾತ್ರ ಶಕ್ತವಾಯಿತು. ಹೀಗಾಗಿ ಓಮರ್ ಅಬ್ದುಲ್ಲಾಗ ಅನ್ನಿಸ್ತಾ ಇದೆ, ಈ ಕಾಂಗ್ರೆಸ್ ನಮಗೆ ಏನಕ್ಕೆ ಬೇಕು? ಲೋಕಸಭೆಯಲ್ಲಿ ಇವರಿಗೆ 1 ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ವಿಧಾನಸಭೆ ವಿಚಾರಕ್ಕೆ ಬಂದ್ರೆ ಇವರು ನಮಗೇನು ಸಪೋರ್ಟ್ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಓಮರ್ ಅಬ್ದುಲ್ಲಾಗೆ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ನಡೆಸೋದಕ್ಕೆ ಕಾಂಗ್ರೆಸ್ನ ಅವಶ್ಯಕತೆ ಏನಿಲ್ಲ. ಆ ಹಂತದಲ್ಲಿ ಓಮರ್ ಅಬ್ದುಲ್ಲಾ ಇದ್ದಾರೆ. ಹೀಗಾಗಿ ಅವರ ಪ್ಲಾನ್ ಏನ್ ಗೊತ್ತಾ? ಈಗ ನಾವು ಕಾಂಗ್ರೆಸ್ ಬಾಲ ಹಿಡ್ಕೊಂಡು ಹೋಗ್ತಾ ಇದ್ರೆ ನಮಗೇನು ಲಾಭ ಇಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ ಕೇಂದ್ರ ಸರ್ಕಾರದ ಹಿಡಿತ ಜಾಸ್ತಿ ಇದೆ. ಲೆಫ್ಟಿನೆಂಟ್ ಗವರ್ನರ್ಗೆ ಅಧಿಕಾರ ಜಾಸ್ತಿ ಇದೆ. ಅಲ್ಲಿ ಮುಖ್ಯಮಂತ್ರಿ ಕೇವಲ ರಬ್ಬರ್ ಸ್ಟಾಂಪ್ ಆಗಿರ್ತಾರೆ. ದೊಡ್ಡ ಮಟ್ಟದ ಅಧಿಕಾರ ಏನೂ ಇರೋದಿಲ್ಲ. ಹೀಗಾಗಿ ಕೇಂದ್ರದ ಜೊತೆಗೆ ಒಂದು ಹೊಂದಾಣಿಕೆ ಇದ್ರೆ ಮಾತ್ರ ಅಲ್ಲಿ ಸರ್ಕಾರ ನಡೆಸೋದಕ್ಕೆ ಸಾಧ್ಯ. ಈಗ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿದ್ದೆ ಆದ್ರೆ ಓಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ನಡೆಸೋದಕ್ಕಾಗೋದಿಲ್ಲ. ಹೀಗಾಗಿ ಓಮರ್ ಅಬ್ದುಲ್ಲಾ ಕಾಂಗ್ರೆಸ್ಗೆ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ಕೇಂದ್ರದ ಜೊತೆಗೆ ಹತ್ತಿರ ಆಗೋದಕ್ಕೂ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ರಾಜ್ಯದ ರಾಜಕಾರಣದ ಚಿತ್ರಣವೇ ಹಾಗಾಗಿದೆ. ಆದ್ರೆ ಓಮರ್ ಅಬ್ದುಲ್ಲಾ ಈಗ EVM ಬಗ್ಗೆ ಮಾತನಾಡಿದಾರಲ್ಲ, ಇದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಏನು ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡ್ತೀನಿ, ನಾವು EVM ಅನ್ನ ತೆಗೆದುಹಾಕ್ಬಿಟ್ಟು ಬ್ಯಾಲೆಟ್ ಪೇಪರ್ ಅನ್ನ ತರ್ತೀವಿ, ಹೀಗೆಲ್ಲ ಹೇಳ್ತಾ ಇದೆಯಲ್ಲ, ಇದಕ್ಕೆಲ್ಲ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಅಂದ್ರೆ ಜನರೇ ಇದನ್ನು ಒಪ್ಕೊಳ್ಳೋದಿಲ್ಲ. ಕಾಂಗ್ರೆಸ್ ಪಕ್ಷದವರು ಈ ರೀತಿಯಾಗಿ ಹೇಳಿದ್ರೆ ಅವ್ರ ಮುಖಕ್ಕೆ ಉಗಿತಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೇವಲ ಓಮರ್ ಅಬ್ದುಲ್ಲಾ ಮಾತ್ರ ಅಲ್ಲ, ಈಗ TMCಯ ಸರದಿಯೂ ಕೂಡ ಬಂದಿದೆ. TMCಯ ಅಭಿಷೇಕ್ ಬ್ಯಾನರ್ಜಿ. ನಿಮಗೆಲ್ಲ ಗೊತ್ತಿರುವ ಹಾಗೆ TMCಯಲ್ಲಿ 2ನೇ ಸುಪ್ರೀಂ ಲೀಡರ್, ಮೊದಲನೇದಾಗಿ ಮಮತಾ ಬ್ಯಾನರ್ಜಿ ಇದ್ರೆ 2ನೇ ನಾಯಕರು ಯಾರು ಕೇಳಿದ್ರೆ ಅಭಿಷೇಕ್ ಬ್ಯಾನರ್ಜಿ, ಅಂತಹ ಪ್ರಭಾವಿ ನಾಯಕ. ಆ ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ದಾರೆ, ನೀವು ಪದೇ ಪದೇ EVM ಅನ್ನ ಟೀಕೆ ಮಾಡೋದು ಸರಿಯಲ್ಲ. ನಿಮಗೆ ನಿಜವಾಗ್ಲೂ ಅದನ್ನು ಹ್ಯಾಕ್ ಮಾಡಬಹುದು ಅಂತ ಗೊತ್ತಿದ್ದೆ ಆದ್ರೆ ನೀವು ನೇರವಾಗಿ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಹ್ಯಾಕ್ ಮಾಡಿ ತೋರಿಸಿ, ಅದಕ್ಕೇನಾದ್ರೂ ದಾಖಲೆಯನ್ನ ಕೊಡಿ. ಸುಮ್ಮನೆ ನೀವು ಸೋತಂತಹ ಸಂದರ್ಭದಲ್ಲಿ EVM ಅನ್ನ ದೂಷಣೆ ಮಾಡೋದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಅಭಿಷೇಕ್ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಇದನ್ನ ಕಾಂಗ್ರೆಸ್ ಪಕ್ಷ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಮರ್ ಅಬ್ದುಲ್ಲಾ ಹೇಳಿದ್ದನ್ನಾದ್ರೂ ಒಂದು ಹಂತಕ್ಕೆ ಕಾಂಗ್ರೆಸ್ ಸಹಿಸಿಕೊಳ್ಳಬಹುದು. ಆದ್ರೆ ಅಭಿಷೇಕ್ ಬ್ಯಾನರ್ಜಿ ಈಗ ಹೇಳಿದಾರಲ್ಲ, ಇದನ್ನ ಜೀರ್ಣ ಮಾಡ್ಕೊಳ್ಳೋದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಕಷ್ಟ ಆಗಬಹುದು. ಯಾಕೆ ಗೊತ್ತಾ? 2019ರಲ್ಲಿ ಮಮತಾ ಬ್ಯಾನರ್ಜಿ ಕೂಡ EVM ಬಗ್ಗೆ ದೊಡ್ಡದಾಗಿ ಧ್ವನಿ ಎತ್ತಿದ್ರು. ಈ ದೇಶದಲ್ಲಿ ಪುನಃ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಜಾರಿಗೆ ಬರಬೇಕು, ಬ್ಯಾಲೆಟ್ ಪೇಪರ್ ನಿಂದ ಮಾತ್ರ ಪಾರದರ್ಶಕ ಚುನಾವಣೆ ಸಾಧ್ಯ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಒಂದು ಕ್ಯಾಂಪೇನ್ ಆರಂಭ ಮಾಡಿಬಿಟ್ಟಿದ್ರು. ಯಾಕೆ ಕೇಳಿದ್ರೆ 2019ರಲ್ಲಿ ಮಮತಾ ಬ್ಯಾನರ್ಜಿಗೆ ಬಹಳ ಹಿನ್ನಡೆ ಆಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 18 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಹೀಗಾಗಿ ಮಮತಾ ಬ್ಯಾನರ್ಜಿಗೆ ಅನ್ನಿಸ್ತು ಇದು EVM ಕಾರಣದಿಂದ ಅಂತ. ಆಗ ಮಮತಾ ಬ್ಯಾನರ್ಜಿ EVM ಬೇಡ, ಬ್ಯಾಲೆಟ್ ಪೇಪರ್ ಬೇಕು ಅಂತ ಒಂದು ದೊಡ್ಡ ಕ್ಯಾಂಪೇನ್ ಆರಂಭ ಮಾಡಿದ್ರು. ಈಗ ಮಿತ್ರರೇ, ಅದೇ ಮಮತಾ ಬ್ಯಾನರ್ಜಿ ಪಕ್ಷದ ಅಭಿಷೇಕ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ, ನಮಗೆ EVM ಬಗ್ಗೆ ನಂಬಿಕೆ ಇದೆ, ನಮಗೇನು ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ಯಾರಿಗೆ ಅನುಮಾನ ಇದೆಯೋ ಅವರು ಪ್ರಶ್ನೆ ಮಾಡೋದನ್ನ ಬಿಟ್ಟು ಅದನ್ನ ಮಾಡಿ ತೋರಿಸ್ಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಅಜೀರ್ಣ ಆಗುವಂತಹ ವಿಚಾರ. ಯಾಕೆ ಗೊತ್ತಾ? ಮಮತಾ ಬ್ಯಾನರ್ಜಿ ಕೂಡ ಈಗ EVM ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಜೊತೆಗೆ ಈ ವಿಚಾರದಲ್ಲಿ ನಿಂತ್ಕೊಳ್ಳೋದಕ್ಕೆ TMC ಸಿದ್ಧ ಇಲ್ಲ. ಇದೊಂದೇ ವಿಚಾರ ಅಲ್ಲ ಮಿತ್ರರೇ, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆಯೂ ಕೂಡ ಮಮತಾ ಬ್ಯಾನರ್ಜಿ ಪ್ರಶ್ನೆ ಎತ್ತಿದ್ರು. INDIA ಕೂಟ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ, ಅವ್ರೇನಾದ್ರೂ ಬಯಸಿದ್ರೆ ನಾನು ಅದರ ನಾಯಕತ್ವವನ್ನು ವಹಿಸಿಕೊಳ್ತೀನಿ ಅಂತ ನೇರವಾಗಿ ಮಮತಾ ಬ್ಯಾನರ್ಜಿ ಹೇಳಿದ್ರು. ಲೋಕಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ನಾಯಕತ್ವಕ್ಕೆ TMC ಬೆಂಬಲವನ್ನೇ ಕೊಟ್ಟಿಲ್ಲ. ಅವರದೇ ಸಪರೇಟ್ ಆದಂತಹ ದಾರಿ ಹಿಡ್ಕೊಂಡು ಹೊರಟಿದ್ದಾರೆ. ಕೇಂದ್ರ ಸರ್ಕಾರವನ್ನು ಅವರು ಬೇರೆದೇ ವಿಚಾರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಅದಾನಿ ವಿಚಾರದಲ್ಲಿ TMC ಬೆಂಬಲ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧವಾಗಿ ಈಗ TMC ಪ್ರಶ್ನೆ ಎತ್ತಿದೆ. ಹೀಗೆ ಅನೇಕ ವಿಧವಾಗಿ TMC ಭಿನ್ನ ರಾಗವನ್ನ ಹಾಡ್ತಾ ಇದೆ. ಇದು INDIA ಕೂಟದಲ್ಲಿರುವಂತಹ ಒಡಕನ್ನ ಜಗಜ್ಜಾಹೀರು ಮಾಡಿದೆ. ಮಿತ್ರರೇ, ಸಹಜವಾಗಿ ಇದು ಬಿಜೆಪಿಗೆ ದೊಡ್ಡ ಶಕ್ತಿಯನ್ನ ತರುತ್ತೆ. ಯಾಕೆ ಗೊತ್ತಾ? ಈ EVM ಬಗ್ಗೆ ಇದೇ ರೀತಿಯಾಗಿ ಪ್ರಶ್ನೆ ಮಾಡಿ 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 ಜನಮಾನಸದಲ್ಲೂ ಕೂಡ ಒಂದು ಪ್ರಶ್ನೆ ಉದ್ಭವಿಸುವಂತಹ ಸಾಧ್ಯತೆಗಳಿದ್ವು. ಮಿತ್ರರೇ, ಇದು ಹೇಗೆ ಅನುಮಾನ ಹುಟ್ಟಿಸುತ್ತೆ ಅಂತಂದ್ರೆ, ನಮ್ಮ ದೇಶದಲ್ಲಂತೂ ಅನುಮಾನ ಹುಟ್ಟಿಸುತ್ತಲ್ಲ, ವಿದೇಶ ಮಟ್ಟದಲ್ಲೂ ಕೂಡ ಅನುಮಾನ ಹುಟ್ಟಿಸಿ ಬಿಡುತ್ತೆ. ಭಾರತದಲ್ಲಿ ಎಲೆಕ್ಷನ್ ಪಾರದರ್ಶಕವಾಗಿ ನಡೀತಾ ಇಲ್ಲ. ಈಗ ಪಾಕಿಸ್ತಾನದ ಚುನಾವಣೆಯನ್ನ ನಾವು ಹೇಗೆ ಮಾತನಾಡ್ಕೊಳ್ತೀವಿ, ಅಥವಾ ಬಾಂಗ್ಲಾದೇಶದಲ್ಲಿ ಆಗ್ತಿದ್ದಂತಹ ಚುನಾವಣೆಯ ಬಗ್ಗೆ ಹೇಗೆ ಚರ್ಚೆ ಆಗ್ತಾ ಇತ್ತು, ಅದೇ ರೀತಿಯಾಗಿ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಕೂಡ ವಿದೇಶಿಗರು ನೋಡುವಂತಹ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ನಾಳೆ ಅಮೆರಿಕದವರು ಕೂಡ ಭಾರತದಲ್ಲಿ ಚುನಾವಣೆ ಸರಿಯಾಗಿ ನಡೆದಿಲ್ಲ, ಅಲ್ಲಿ EVM ಎಲ್ಲ ಟ್ಯಾಂಪರಿಂಗ್ ಆಗಿದೆ, ಹೀಗೆಲ್ಲ ಮಾತನಾಡುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಆಡಳಿತ ಪಕ್ಷ ಇದರಿಂದ ಒತ್ತಡಕ್ಕೊಳಗಾಗ್ತಾ ಇತ್ತು. ಆದ್ರೆ ಈಗ INDIA ಕೂಟದ ಮಿತ್ರ ಪಕ್ಷಗಳೇ EVM ಪರವಾಗಿ ಧ್ವನಿ ಎತ್ತುತ್ತಾ ಇರುವಂತಹದ್ದು. ಕೇವಲ INDIA ಕೂಟದ ಮಿತ್ರ ಪಕ್ಷಗಳ ಅಲ್ಲ,
ಕಾಂಗ್ರೆಸ್ ಪಕ್ಷದ ನಾಯಕರೇ ಇದರ ವಿರುದ್ಧವಾಗಿದ್ದಾರೆ. ನಿಮಗೆ ಇತ್ತೀಚೆಗೆ ಕಾರ್ತಿ ಚಿದಂಬರಂ ಬಗ್ಗೆ ಹೇಳಿದ್ದೆ. ಕಾರ್ತಿ ಚಿದಂಬರಂ ಕಾಂಗ್ರೆಸ್ನ ದೊಡ್ಡ ನಾಯಕ, ಅಂದ್ರೆ ಪಿ ಚಿದಂಬರಂ ಅವರ ಪುತ್ರ. ಅವ್ರು ಹೇಳಿದ್ರು, ನನಗೆ ಇವಿಎಂನಿಂದ ಕೆಟ್ಟದಾದಂತಹ ಯಾವುದೇ ಅನುಭವ ಆಗಿಲ್ಲ, ನಾನು ಕೂಡ ಇವಿಎಂನಿಂದ ಗೆದ್ದು ಬಂದಿದ್ದೀನಿ. ಇವಿಎಂ ವಿಚಾರವಾಗಿ ಟೀಕೆ ಮಾಡೋದು ನಮ್ಮ ದೊಡ್ಡ ನಾಯಕರ ವಿಚಾರ, ನಮಗೇನು ಅದರ ಬಗ್ಗೆ ಗೊತ್ತು ಅಂತ ಹೇಳಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ನಡೆಯನ್ನೇ ಅವರು ಟೀಕೆ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು. ಅಂದ್ರೆ ಈ ಇವಿಎಂ ವಿಚಾರ ಇದೆಯಲ್ಲ, INDIA ಕೂಟದ ನಿಜ ಬಣ್ಣವನ್ನ ಬಯಲು ಮಾಡಿದೆ. ಅದ್ ಹೇಗೆ ಕೇಳಿದ್ರೆ, ಈ INDIA ಕೂಟ ಇನ್ನು ಹೆಚ್ಚು ಕಾಲ ಉಳಿಯೋದಿಲ್ಲ. ಈಗಾಗಲೇ ಲೋಕಸಭಾ ಕಲಾಪದಲ್ಲಿ ಇದು ಬಹುತೇಕ ಜಗಜ್ಜಾಹೀರಾಗಿದೆ. ಅದಾನಿ ವಿಚಾರಕ್ಕೆ ಯಾರೂ ಬೆಂಬಲ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಪದೇ ಪದೇ ಅದಾನಿ, ಸಂವಿಧಾನ ಇದೇ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಬಯಸ್ತಾರೆ. ಅದ್ಯಾಕೆ ಅಂತ ನಿಮಗೆ ಹಲವು ಬಾರಿ ಹೇಳಿದ್ದೀನಿ. ರಾಹುಲ್ ಗಾಂಧಿಗೆ ಬೇರೆ ವಿಚಾರ ಗೊತ್ತಿಲ್ಲ. ಒಂದು ಅದಾನಿ ವಿಚಾರ, ಎರಡನೇದಾಗಿ ಸಂವಿಧಾನದ ವಿಚಾರ, ಮೂರನೇದಾಗಿ ಜಾತಿ ಗಣತಿ ವಿಚಾರ. ಈ ಮೂರು ವಿಚಾರವನ್ನ ಬಿಟ್ಟು ರಾಹುಲ್ ಗಾಂಧಿಗೆ ಮಾತನಾಡೋದಕ್ಕೆ ಬರೋದಿಲ್ಲ. ಇದೇ ವಿಚಾರ ಪ್ರತಿ ಬಾರಿಯ ಸೆಷನ್ ನಲ್ಲೂ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಅವರಿಗೆ ರಾಜ್ಯ ರಾಜಕಾರಣವನ್ನು ನೋಡಬೇಕಲ್ವಾ. ಹೀಗಾಗಿ ರಾಹುಲ್ ಗಾಂಧಿಯ ನಾಯಕತ್ವವೇ ಬೇಡ ಅನ್ನುವಂತಹ ತೀರ್ಮಾನಕ್ಕೆ INDIA ಕೂಟದ ನಾಯಕರು ಬಂದಿದ್ದಾರೆ. ಈ ಕಾರಣದಿಂದ ಒಂದು ಕಡೆ ರಾಹುಲ್ ಗಾಂಧಿಯ ನಾಯಕತ್ವದ ವಿರುದ್ಧ ಸವಾಲೆದ್ದಿದೆ, ಇನ್ನೊಂದು ಕಡೆ ಇವಿಎಂ ಬಗ್ಗೆ ಕಾಂಗ್ರೆಸ್ ಪಕ್ಷ ಏನು ಜನಾಂದೋಲನ ಮಾಡಬೇಕು ಅಂತ ಹೊರಟಿತ್ತಲ್ಲ, 100% ಇವರು ಮಾಡ್ತಾ ಇದ್ರು. ಯಾಕೆಂದ್ರೆ ಪ್ರಿಯಾಂಕಾ ಗಾಂಧಿ ಇತ್ತೀಚೆಗೆ ಲೋಕಸಭೆಯಲ್ಲಿ ಮಾತನಾಡಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿದ್ದೇನು, ಇವಿಎಂ ಅನ್ನ ಕ್ಯಾನ್ಸಲ್ ಮಾಡಿಬಿಡಿ, ಬ್ಯಾಲೆಟ್ ಪೇಪರ್ ಅನ್ನ ಜಾರಿಗೆ ತನ್ನಿ, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗ್ ಹೋಗ್ಬಿಡ್ಲಿ. ಹೀಗೆಲ್ಲ ಪ್ರಿಯಾಂಕಾ ಗಾಂಧಿ ಕೂಡ ಮಾತನಾಡಿದ್ರು. ಖರ್ಗೆ ಹೇಳ್ತಾರೆ, ನಾವು ಜನಾಂದೋಲನ ಸೃಷ್ಟಿ ಮಾಡ್ತೀವಿ, ಭಾರತ್ ಜೋಡೋ ಯಾತ್ರೆ ತರ ಇಡೀ ದೇಶದಲ್ಲಿ ಜನಾಂದೋಲನ ಮಾಡ್ತೀವಿ ಅಂತ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಒಬ್ಬರಾಗ್ತಿದ್ದ ಹಾಗೆ ಒಬ್ರು INDIA ಕೂಟದ ನಾಯಕರು ಇವಿಎಂ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಟೂಲ್ ಕಿಟ್ ಛಿದ್ರ ಆಗಿ ಹೋಗಿದೆ. ಇದು ಆಡಳಿತಾರೂಢ ಬಿಜೆಪಿಗೆ ದೊಡ್ಡ ಬೂಸ್ಟ್ ಅನ್ನು ತಂದುಕೊಟ್ಟಿದೆ. ಮಿತ್ರರೇ, ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಯಾಕೆ ಈ ನಾಯಕರು INDIA ಕೂಟದಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ? ಇದಕ್ಕೇನಾದ್ರೂ ಉದ್ದೇಶ ಇದೆಯಾ? ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಾನು ಜಮ್ಮು ಕಾಶ್ಮೀರದ ವಿಚಾರವನ್ನು ನಿಮಗೆ ಹೇಳಿದೆ. ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಅಥವಾ ಒಮರ್ ಅಬ್ದುಲ್ಲಾಗೆ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವರು ಸರ್ಕಾರ ರನ್ ಮಾಡಬೇಕು ಅಂತಂದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿಯ ಸಹಾಯ ಅತ್ಯವಶ್ಯಕ. ಇದು ನಂಬರ್ 1. ಎರಡನೇದಾಗಿ, ಅಖಿಲೇಶ್ ಯಾದವ್ ಯಾಕೆ INDIA ಕೂಟದಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಕೇಳಿದ್ರೆ, 2027ಕ್ಕೆ ಉತ್ತರ ಪ್ರದೇಶದ ಚುನಾವಣೆ ಇದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ತೀರಾ ಮೆರೆಸಿದ್ದೇ ಆದ್ರೆ ಅಖಿಲೇಶ್ ಯಾದವ್ಗೆ ಹಿನ್ನಡೆ ಆಗುತ್ತೆ. ಅಖಿಲೇಶ್ ಯಾದವ್ ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋದು ಜಾಸ್ತಿ ಆಗುತ್ತೆ. ಹೀಗಾಗಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ನ ಜೊತೆಗೆ ಅಷ್ಟಾಗಿ ಗುರುತಿಸಿಕೊಳ್ಳೋದಕ್ಕೆ ಅಥವಾ INDIA ಕೂಟದಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ ಅನ್ನು ತೋರಿಸ್ತಾ ಇಲ್ಲ. ಇನ್ನು TMCಯ ಕಥೆಯೂ ಕೂಡ ಅಷ್ಟೇ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಅನ್ನ TMC ಒಪ್ಕೊಳ್ಳೋದಿಲ್ಲ. ಮಮತಾ ಬ್ಯಾನರ್ಜಿ ಈ ಹಿಂದೆ ರಾಜಕಾರಣ ಮಾಡಿದ್ದು ಕೂಡ ಹಾಗೆ. ನಾವು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಬೇಕಾದ್ರೆ ಕೇಂದ್ರದಲ್ಲಿ INDIA ಕೂಟದಲ್ಲಿ ಭಾಗ ಆಗಿರ್ತೀವಿ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ರು. ಲೋಕಸಭೆಯಲ್ಲಿ ಸೀಟ್ ಶೇರಿಂಗ್ ಕೂಡ ಆಗಿರಲಿಲ್ಲ. ಈಗ 2026ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೆ ಸೀಟ್ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿಗೆ ಇಷ್ಟ ಇಲ್ಲ. ನಾವ್ಯಾಕೆ ತಂದ ಆ ಕಾಂಗ್ರೆಸ್ ಅನ್ನ ಪ್ರತಿಷ್ಠಾಪನೆ ಮಾಡಬೇಕು? ಇವರು ಎಲ್ಲೆಲ್ಲಿ ನೇರವಾಗಿ ಬಿಜೆಪಿಯನ್ನು ಎದುರಿಸ್ತಾರೋ ಅಲ್ಲಿ ಇವರು ಸೋತೋಗ್ತಾರೆ. ಈಗ ಇವರನ್ನ ನಾವ್ಯಾಕೆ ಹೆಗಲ ಮೇಲೆ ಕೂರಿಸಿಕೊಂಡು ದಡ ಸೇರಿಸಬೇಕು ಅಂತ ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪದೇ ಪದೇ ಮಮತಾ ಬ್ಯಾನರ್ಜಿ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ರಾಜಕಾರಣ. ಅದಕ್ಕೆ ರಾಜಕಾರಣದಲ್ಲಿ ಒಂದು ಮಾತಿದೆ, ಯಾರು ಕೂಡ ಪರ್ಮನೆಂಟ್ ಮಿತ್ರರೂ ಅಲ್ಲ, ಯಾರು ಕೂಡ ಪರ್ಮನೆಂಟ್ ಶತ್ರುಗಳು ಕೂಡ ಅಲ್ಲ ಅಂತ. ಯಾರು ಯಾವಾಗ ಬೇಕಾದ್ರೂ ಮಿತ್ರರಾಗಬಹುದು, ಯಾರು ಯಾವಾಗ ಬೇಕಾದ್ರೂ ಶತ್ರುಗಳಾಗಬಹುದು. ಎಲ್ಲವೂ ಕೂಡ ರಾಜಕಾರಣದಲ್ಲಿ ಸಂಭವಿಸುತ್ತೆ. ಮಿತ್ರರೇ, ಈ ವಿಚಾರವಾಗಿ ನಿಮಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.